ಪ್ರಜಾಪ್ರಭುತ್ವದ ಆಡಳಿತದ ಭದ್ರ ಬುನಾದಿಯೇ ಗ್ರಾಮ ಪಂಚಾಯಿತಿಗಳು. ಗ್ರಾಮ ಅಭಿವೃದ್ಧಿಯೇ ಜನರ ಸುಖ ಸಹಬಾಳ್ವೆಗೆ ಹಾದಿ. ಕರ್ನಾಟಕ ಎಂದು ನಾಮಕರಣಗೊಂಡು ನಮ್ಮ ರಾಜ್ಯ ಈಗ 50 ವರ್ಷದ ಸಂಭ್ರಮದಲ್ಲಿ ಇದೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಗ್ರಾಮೀಣ ಜನರ ಬೆಳಕಾದ ಗ್ರಾಮ ಪಂಚಾಯಿತಿಗಳ ದರ್ಶನ ಈಗ ನಮ್ಮ ವಾಹಿನಿಯಲ್ಲಿ. ನಮ್ಮ ಬೆಂಗಳೂರು ಟಿವಿಯಲ್ಲಿ ಗ್ರಾಮ ಪಂಚಾಯತ್ ವೈಭವ ವಿಶೇಷ ಸಂದರ್ಶನ ಕಾರ್ಯಕ್ರಮ. ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಪರಿಚಯ, ಗ್ರಾಮ ಪಂಚಾಯಿತಿ ಚಿತ್ರಣ, ಅಭಿವೃದ್ಧಿಯ ಪಕ್ಷಿನೋಟ, ಗ್ರಾಮ ಪಂಚಾಯಿತಿ ವೈಭವ ಕಾರ್ಯಕ್ರಮ ವೀಕ್ಷಿಸಿ ನಮ್ಮ ವಾಹಿನಿಯಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಬೆಂಗಳೂರು ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಗಣೇಶ್. ಪ್ರಿಯ ವೀಕ್ಷಕರೇ, ನಾನು ಇಂದು ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿದ್ದೇನೆ. ಸರ್ಜಾಪುರ ಗ್ರಾಮ ಈಗ ತುಂಬ ಸುಂದರವಾಗಿ ಬೆಳೆದಂಥ ಒಂದು ಗ್ರಾಮವಾಗಿದೆ. ಕರ್ನಾಟಕ ಎಂದು ನಾಮಕರಣಗೊಂಡು ಕರ್ನಾಟಕ ರಾಜ್ಯಕ್ಕೆ ಈಗ 50 ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ವಾಹಿನಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವೈಭವ ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಸರ್ಜಾಪುರ ಗ್ರಾಮ, ಈ ಒಂದು ಸರ್ಜಾಪುರ ಗ್ರಾಮದಲ್ಲಿ ನಮ್ಮ ಗ್ರಾಮ ವೈಭವ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ಇಲ್ಲಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಶಾಲೆಗಳು, ವಿವಿಧ ಸ್ಥಳಗಳು, ಸಾರ್ವಜನಿಕರ ಅಭಿಪ್ರಾಯ, ಹೀಗೆ ಎಲ್ಲವನ್ನು ಕೂಡ ನೋಡಿಕೊಂಡು ಬರೋಣ. ಬನ್ನಿರಿ, ಸರ್ಜಾಪುರ ಗ್ರಾಮ ಪಂಚಾಯಿತಿಯ ವೈಭವವನ್ನು ನೋಡಿಕೊಂಡು ಬರೋಣ. ಬನ್ನಿರಿ. ಗ್ರಾಮ ಪಂಚಾಯತ್ ವೈಭವ ಕರ್ನಾಟಕವೆಂದು ನಾಮಕರಣಗೊಂಡು ಈಗ ನಮ್ಮ ರಾಜ್ಯಕ್ಕೆ 50 ವರ್ಷ ಸಂಭ್ರಮ. ಇಂತಹ ಕಾಲಘಟ್ಟದಲ್ಲಿ ನಮ್ಮ ಬೆಂಗಳೂರು ಟಿವಿ ವಾಹಿನಿಯಲ್ಲಿ ಗ್ರಾಮಗಳ ಪರಿಚಯ, ವಿಶೇಷತೆ ಚಿತ್ರಣ ಪ್ರಸಾರ. ಸರ್ಜಾಪುರ ಗ್ರಾಮ ಪಂಚಾಯತ್ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತಿದೆ. ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯು ವಿಶೇಷತೆಯಿಂದ ಕೂಡಿದೆ. ಬೆಂಗಳೂರು ನಗರ ಪ್ರದೇಶಕ್ಕೆ ಸಮೀಶ ಇದೆ. ಜೊತೆಗೆ ಅತ್ಯಂತ ಬೃಹತ್ ಕೈಗಾರಿಕಾ ಕಂಪನಿಗಳು ಸಮೀಶ ಇದೆ. ವಿಪ್ರೋ, HP ಇತ್ಯಾದಿ IT ಕಂಪನಿಗಳು ತೀರಾ ಹತ್ತಿರದಲ್ಲಿ ಇದೆ. ಸರ್ಜಾಪುರ ಗ್ರಾಮ ಪಂಚಾಯತ್ನಲ್ಲಿ ಪ್ರಸ್ತುತ 30 ಜನರಿಂದ ಆಯ್ಕೆಗೊಂಡ ಸದಸ್ಯರಿದ್ದಾರೆ. ಪ್ರಸ್ತುತ ಸರ್ಜಾಪುರ ಗ್ರಾಮ ಪಂಚಾಯತ್ನಲ್ಲಿ ಶ್ರೀಮತಿ ಸುನೀತಾ ಎಂ ಅಧ್ಯಕ್ಷರಾಗಿದ್ದಾರೆ. ಸತೀಶ್ ಕುಮಾರ್ ಎ ಉಪಾಧ್ಯಕ್ಷರಾಗಿದ್ದಾರೆ. ಸರ್ಜಾಪುರ ಗ್ರಾಮ ಪಂಚಾಯಿತಿಯರ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು, ಪಶು ವೈದ್ಯಕೀಯ ಆಸ್ಪತ್ರೆ, ಬ್ಯಾಂಕ್ಗಳು, ಅನೇಕ ಪ್ರಸಿದ್ಧ ದೇವಸ್ಥಾನಗಳಿವೆ. ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆ ಬರ್ತದೆ. ಈ ಶಾಲೆಯಲ್ಲಿ ತಾವು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈಗ ಕರ್ನಾಟಕ ರಾಜ್ಯ ಅಂತ ಹೇಳಿ 50 ವರ್ಷ ನಾಮಕರಣಗೊಂಡು ಸಂಭ್ರಮದಲ್ಲಿ ನಾವಿದ್ದೇವೆ. ಈಗ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಬಯಸ್ತೀವಿ? ಸರ್, ನಾವು ನಮ್ಮ ಶಾಲೆ 160 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯನಾಗಿರೋದಕ್ಕೆ ನಾನು ಹೆಮ್ಮೆ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಗಿಲ್ಲಿ ವಿದ್ಯಾರ್ಥಿಗಳ ಪೋಷಕರ ಕಡೆಯಿಂದ ನಮಗೆ ತುಂಬ ಸಹಕಾರ ಇದೆ. SDMC ಅವರು, ಅಧ್ಯಕ್ಷರು, ಸದಸ್ಯರು ಕೂಡ ಅಷ್ಟೇ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪ್ರಸ್ತುತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮಗೆ ಹೇಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ? ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸದಸ್ಯರು ಕಾಲಕ್ಕೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಕಷ್ಟ ಸುಖಗಳನ್ನು ವಿಚಾರ ಮಾಡಿ ನಮ್ಗೆ ಬೇಕಂತ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟು ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ ಸರ್. ನಮಗೆ ನಮ್ಮ ಶಿಕ್ಷಣ ಇಲಾಖೆಯವರು ಯಾವ ರೀತಿ ಸಹಕಾರ ಕೊಡ್ತಾರೆ? ಸರ್, ನಮ್ಮ ಶಾಲೆ ಇವತ್ತು ಈ ಮಟ್ಟಿಗೆ ಇರಬೇಕು. ಶಿಕ್ಷಣ ಇಲಾಖೆ ಇಲ್ಲದೆ ಹೋದರೆ ಇಷ್ಟೊಂದು ಚೆನ್ನಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ಶಿಕ್ಷಣ ಇಲಾಖೆಯ ಸಹಕಾರ ತುಂಬ ಚೆನ್ನಾಗಿದೆ. ಕಾಲಕ್ಕೆ ಮಕ್ಕಳಿಗೆ ಉಚಿತ ಬಟ್ಟೆ, ಉಚಿತ ಪುಸ್ತಕ, ಉಚಿತ ಆಹಾರ, ಮೊಟ್ಟೆ, ಸಕಲ ಸಂಪತ್ತನ್ನು ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್.
ನಮಸ್ತೆ ಸರ್. ಮೇಡಮ್, ಈಗ ಕರ್ನಾಟಕ ರಾಜ್ಯ ಎಂದು ನಾಮಕರಣಗೊಂಡು 50 ವರ್ಷ ಆಯಿತು. ಈ ಸಂದರ್ಭದಲ್ಲಿ ತಮಗೆ ಏನಿಸ್ತದೆ? ಭಾಳ ಖುಷಿ ಆಗ್ತಿದೆ. ನನ್ನ ಹೆಸರು ಮಂಜುಳಾ ಅಂತ. ನಾನು ಸರ್ಜಾಪುರ ಕ್ಲಸ್ಟರ್ಗೆ CRP ಆಗಿ ಕೆಲಸ ನಿರ್ವಹಿಸ್ತಾ ಇರೋದು. ಈ ಒಂದು ಶಾಲೆ ಬಂದುಬಿಟ್ಟು ಸರ್ಜಾಪುರ ಪಂಚಾಯಿತಿಗೆ ಒಳಪಡುತ್ತೆ. ಸರ್ಜಾಪುರ ಪಂಚಾಯಿತಿಯಲ್ಲಿ ಹಲವಾರು ಪ್ರೈವೇಟ್ ಶಾಲೆಗಳು, ಸರ್ಕಾರಿ ಶಾಲೆಗಳು, ಏಡೆಡ್ ಶಾಲೆಗಳು ಇದೆ. ಇಲ್ಲಿ ನಮ್ಮ ಪಂಚಾಯಿತಿಯವರು ನಮಗೆ 4 ವರ್ಷದಿಂದ ನಾನು CRP ಆಗಿ 4 ವರ್ಷ ಆಯಿತು. ಈ 4 ವರ್ಷದಲ್ಲಿ ನಮ್ಮ ಪಂಚಾಯಿತಿ ಕಡೆಯಿಂದ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ನೂತನ ಅಧ್ಯಕ್ಷರು ಕೂಡ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಇದುವರೆಗೂ ಒಂದು 3 ಜನ ಅಧ್ಯಕ್ಷರು ಬದಲಾವಣೆ ಆಗಿದ್ದಾರೆ. ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅಧ್ಯಕ್ಷರ ಜೊತೆಗೆ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಪಬ್ಲಿಕ್ ಪರೀಕ್ಷೆ ನಡೀತಾ ಇದೆ ನಮ್ಮ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಿಂದ. ಈ ಸಂದರ್ಭದಲ್ಲಿ ತಮಗೆ ಏನಿಸ್ತಾ ಇದೆ? ಎಲ್ಲ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಗೊಂದಲ ಆಯಿತು. ಮತ್ತು ಕ್ಲಾರಿಟಿ ಬಂದಿದೆ. ಇದು ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಒಂದು ಪಬ್ಲಿಕ್ ಎಕ್ಸಾಮ್ಗೆ, 10th ಬೋರ್ಡ್ ಎಕ್ಸಾಮ್ಗೆ ಮಕ್ಕಳಿಗೆ ಇದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದು ಒಂದು ಹೌದು ಸರ್, ಪ್ರಥಮ ಬಾರಿ 5, 8, 9ನೇ ತರಗತಿಗೆ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ಎಕ್ಸಾಮಿನೇಷನ್ನು. ಮಕ್ಕಳು ಇದನ್ನು ಸಹಕಾರ ಕೊಟ್ಟರೆ, ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಸಹಕಾರ ಕೊಟ್ಟರೆ ಮುಂದೆ ಅವರಿಗೆ 10th ಬೋರ್ಡ್ ಎಕ್ಸಾಮ್ಗೆ ತುಂಬ ಸುಲಭ ಆಗುತ್ತೆ, ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ನಾನು ಇದೇ ಸರ್ಜಾಪುರದ ಪಕ್ಕದಲ್ಲಿ ಇಟ್ಟಂಗೂರು ಗ್ರಾಮದಲ್ಲಿ ವಾಸವಾಗಿರೋದವನು. ಇಲ್ಲೇ ಟೈಲರ್ ಕೆಲಸ ಮಾಡ್ತಾಯಿದ್ದೀನಿ. ಮೊದಲಿಗೂ ಇವಕ್ಕೂ ಸರ್ಜಾಪುರ ತುಂಬ ಅಭಿವೃದ್ಧಿಯಾಗಿದೆ. ಮೊದಲು ಇದೇ ನಾವು ಸುಮ್ಮನೆ ಬೆರಳಿಕೆ ಅಂತ ಗಾಡಿಗಳು ಓಡಾಡ್ತಾ ಇತ್ತು. ಇವಾಗ ಟ್ರಾಫಿಕ್ಕು ಅವರ್ಗಟ್ಲೆ ಟ್ರಾಫಿಕ್ ಆಗಿದೆ ರಸ್ತೆಗಳಲ್ಲಿ, ಅದೇ ಬದಿಯಲ್ಲಿ. ಮತ್ತು ಮುಂದೆ ರಸ್ತೆಗಳು ಅಗಲ ಆಗಬೇಕು. ಅಭಿವೃದ್ಧಿ ಚೆನ್ನಾಗಾಗ್ತಾ ಇದೆ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಇದ್ದಿದ್ದು ಇವಾಗ ನಗರ ಜಿಲ್ಲೆ ಆಗಿದೆ. ಕರ್ನಾಟಕ ಎಂದು ನಾಮಕರಣಗೊಂಡು 50 ವರ್ಷ ಆಯಿತು. ನಮಗೆ ಏನು ಅನಿಸ್ತಾ ಇದೆ ಕನ್ನಡ ಭಾಷೆ ಬಗ್ಗೆ? ಒಳ್ಳೇದನ್ಸುತ್ತೆ ಸರ್, ಭಾಳ ಒಳ್ಳೇದಾಗ್ತದೆ. ಸರ್ಜಾಪುರಲ್ಲಿ ಹುಟ್ಟಿದ್ದಿಲ್ಲೇ ನಾವು. ಆವಾಗ ಒಂಥರ ಇತ್ತು, ಇವಾಗ ಒಂಥರ ಐತೆ. ಸರ್ಜಾಪುರ ಪರವಾಗಿ ಇವಾಗ ಭಾಳ ಡೆವಲಪ್ಮೆಂಟ್ ಆಗಿದೆ ಸರ್. ವ್ಯಾಪಾರ ನಾರ್ಮಲ್. ಹೌದಾ? ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬಂದು ಬೇರೆ ದೇಶ ಕಡೆಯವರು, ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಹಿಂದಿಯವರಾಗಲಿ ಬಂದು ಚೆನ್ನಾಗಿ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಉತ್ಪತ್ತಿಯಾಗಿ ಜೀವನ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಬೇರೆ ದೇಶಕ್ಕಿಂತ ನಮ್ಮ ಕರ್ನಾಟಕನೇ ಬೆಸ್ಟ್. ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಇದೇ ಸರ್ಜಾಪುರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ನಾನು ಹುಟ್ಟಿರೋದು. ನಾನು ಈಗ 32 ವಯಸ್ಸು. ನನಗೆ 32 ವಯಸ್ಸಿಂದ ನಾನು ಸರ್ಜಾಪುರ ಹೇಗಿದೆ ಎಂಬುದನ್ನು ನಾನು ನೋಡಿದ್ದೀನಿ. ಆಗಿನ ಕಾಲದಲ್ಲಿ ನಮಗೇನಿತ್ತು, ಇಲ್ಲಿ ಮರ ಗಿಡಗಳು ಎಲ್ಲ ಫುಲ್ಲು ರಾಗಿ ಬೆಳೀತಾ ಇದ್ರೆ, ತೋಟಗಳು ಮಾಡ್ತಾಯಿದ್ರೆ, ಎಲ್ಲ ಮಾಡ್ತಾಯಿದ್ರೆ. ಈಗಿನ ಪರಿಸ್ಥಿತಿಯಲ್ಲ ಅದು ಯಾವುದು ನಮ್ಮ ಕಣ್ಣಿಗೆ ನಾವು ನೋಡ್ತಾ ಇಲ್ಲ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟು, ವಿಲ್ಲಾ ಇವೇ ಬಂದುಬಿಟ್ಟಿದೆ. ಮತ್ತು ಟ್ರಾಫಿಕ್ ಸಮಸ್ಯೆ ಅಂತೂ ಹೆವಿ ಆಗಿಬಿಟ್ಟಿದೆ. ಇಲ್ಲಿ ಜನಗಳು ನೀಟಾಗಿ ಓಡಾಡೋದಕ್ಕೂ ಆಗಲ್ಲ. ಬಸ್ ಸ್ಟ್ಯಾಂಡ್ಗೆ ಬಂದು ಮನೆಗೆ ಹೋಗ್ಬೇಕಂದ್ರೆ 1 ಅವರ್ ಹಿಡಿಯುತ್ತೆ. ಅದರಲ್ಲಿ ಬೆಂಗಳೂರಿಗೆ ಹೋಗಿ ಬರ್ಬೋದಾಗಿತ್ತು, ಆದರೆ ಸರ್ಜಾಪುರದಿಂದ ಆ ಕಡೆ ರೋಡ್ ಕ್ರಾಸ್ ಮಾಡೋದಕ್ಕಾಗಲ್ಲ. ಈಗಿನ ಸರ್ಜಾಪುರದ ಪರಿಸ್ಥಿತಿ ಈ ಥರ ಇದೆ. ಈಗ 50 ವರ್ಷ ಆಯಿತು ಕರ್ನಾಟಕದ ನಾಮಕರಣ ಆಗಿದೆ. ಏನು ಅನಿಸ್ತದೆ ಕನ್ನಡ ಭಾಷೆ ಬಗ್ಗೆ? ಸರ್, ಕನ್ನಡ ಭಾಷೆಗೆ ಯಾವತ್ತೇ ಆಗಲಿ ಅದರ ಸೊಬಗು ಏನಿದೆಯೋ ಅದ್ರದ್ದು ಇದ್ದೇ ಇರುತ್ತೆ. ಬಟ್ ಇವಾಗ ಏನಂದರೆ ಕನ್ನಡ ಮರ್ತೋಗ್ತಾ ಇದ್ದಾರೆ ಎಲ್ಲರೂ. ಈ ಹಳೆ ಇದ್ದಿದ್ದಾರಲ್ಲ UP ಅವರು, ಇವರು ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿಲ್ಲ. ಕನ್ನಡ ಅನ್ನೋದೇ ಸ್ವಲ್ಪ ನಮ್ಗೆ ಕಾಣೆ ಆಗ್ಬಿಟ್ಟಿದೆ. ಸೊ ಇದರಿಂದ ಕನ್ನಡ ಭಾಷೆ ಯಾವತ್ತಿದು ಬೆಳಿಬೇಕು ಅಂತ ನಾವು ಆಶಿಸ್ತೀರಿ. ಬಟ್ ಅದನ್ನು ನಾವು ಫಾಲೋ ಮಾಡ್ತೀರಿ. ಸರ್ಜಾಪುರ ಟೌನ್ ಅನ್ನೋದು ಒಂದು ಐತಿಹಾಸಿಕ ಟೌನ್. ಇದಕ್ಕೊಂದು ಇತಿಹಾಸ ಇದೆ. ಇಲ್ಲಿ ಸರ್ಜಾಪುರ ಟೌನಲ್ಲಿ ಜನಸಂಖ್ಯೆ 15,000ದಿಂದ 20,000 ಜನಸಂಖ್ಯೆ ಇದೆ. ಇತ್ತೀಚೆಗೆ ಒಂದು 5-6 ವರ್ಷದಿಂದ ಹೊರ ರಾಜ್ಯದವರೆಲ್ಲ ಬಂದು ಲೇಔಟ್ಲು, ಅಪಾರ್ಟ್ಮೆಂಟ್ಲು, ಡೆವಲಪ್ಮೆಂಟು ಇದೆಲ್ಲ ಚೆನ್ನಾಗಾಗಿದೆ. ಈಗಾಗಲೇ ಇಲ್ಲಿ ಇಪ್ರೋ ಆಮೇಲೆ ಇನ್ನೂ ಯಾವುದಾದ್ರು ಒಂದು ಒಳ್ಳೆ
ಯಾವುದೋ ಸಾದಿಕ್ ಕಂಪ್ನಿ, ಆಮೇಲೆ ಈ ಯಾವುದೋ ಶಿಕ್ಷಣ ಸಂಸ್ಥೆಯಿಂದ ಅಜೀಂ ಪ್ರೇಮ್ಜಿ ಅವರ ಇಲಾಖೆಗಳು ಬಂದಿದೆ. ಈಗಿರೋ ಜನಸಂಖ್ಯೆ ನೋಡಿದ್ರೆ ಹೊರಗಡೆಯವರು ಇಲ್ಲಿನ ಮೂಲ ನಿವಾಸ ನೋಡಿದ್ರೆ ಒಂದು 35,000 ಇದು ದಾಟುತ್ತೆ. ಇದು ಆನೇಕಲ್ ತಾಲೂಕಲ್ಲಿ ಸರ್ಜಾಪುರ ಹೋಬಳಿ. ಇದು ಹೋಬಳಿ ಹೆಡ್ಕ್ವಾರ್ಟರ್ ಸರ್ಜಾಪುರ. ಇಡೀ ಹೋಬಳಿ ಜನ ಇಲ್ಲಿ ಬೆಳಿಗ್ಗೆ ಸಂಜೆ ನಾಟಕ ಕಚೇರಿ, KEB, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಕಚೇರಿಗಳು ಸುತ್ತೋದಕ್ಕೆ ಜನ ಬರ್ತಾರೆ. ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ವಹಿವಾಟು ಇದೆಲ್ಲ ಚೆನ್ನಾಗಿದೆ. ಆದರೆ ಸ್ವಲ್ಪ ರಸ್ತೆಗಳ ಬಗ್ಗೆ ಸ್ವಲ್ಪ ಅನುಕೂಲವಾಗಿ ರಸ್ತೆಗಳು ಮಾಡಬೇಕು. ಈಗಾಗಲೇ ಮೆಟ್ರೋ ಬರೋವಂಥ ಐಡಿಯಾ ಇದೆ ನಮ್ಮ ಸರ್ಜಾಪುರ ಟೌನ್ಗೆ. ಅದು ಬಂದರೆ ಸ್ವಲ್ಪ ರಸ್ತೆಗಳು ಅನುಕೂಲ ಆಗುತ್ತೆ. ಅದ್ರ ಜೊತೆಯಲ್ಲಿ ಇರುವಂಥ ಗಿಡ ಮರಗಳನ್ನೆಲ್ಲ ಹೊಡೆದು ಎಲ್ಲ ನಾಶ ಮಾಡಿದ್ದಾರೆ. ಏನಾದರೂ ವೈಜ್ಞಾನಿಕವಾಗಿ ಒಂದು ಹೊಸ ಐಡಿಯಾಲಜಿ ಹುಡುಕಿ ಹೆಚ್ಚು ಗಿಡ ಮರಗಳನ್ನ ಬೆಳೆಸುವಂಥ ಕೆಲಸ ಆಗಬೇಕು. ಇಲ್ಲಿ ಸರ್ಜಾಪುರ ಟೌನಲ್ಲಿ MSc ಯಂಕಟಣ್ಣ ಬಂದುಬಿಟ್ಟು ಮೊದಲೇ ಬರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ MS ಆದವರು. ಇಲ್ಲಿ ಇದಕ್ಕೆ ಒಂದು ಇತಿಹಾಸ ಇದೆ. ಅದ್ರ ಜೊತೆಯಲ್ಲಿ ಮೊನ್ನೆ CR ಮನೋಹರ್ ಅಂದ್ಬಿಟ್ಟು, ಇದೇ ಯುವ ನಾಯಕ, ಯುವಕರು, ಒಳ್ಳೆ ಸಮಾಜ ಸೇವಕರು, ಅವರು ಕೂಡ ಇಲ್ಲಿ MS ಹಾಕಿದ್ದಾರೆ. 2 MScಗಳು ಕೊಟ್ಟಿರ್ತಕ್ಕಂಥ ಈ ಸರ್ಜಾಪುರ ಹೋಬಳಿ. ಇದಕ್ಕೆ ಒಂದು ಇತಿಹಾಸ ಇದೆ. ಇನ್ನು ಸರ್ಜಾಪುರ ಹೋಬಳಿ ಇತ್ತು. ಸರ್ಜಾಪುರ ಟೌನು ಏನು 10ರಿಂದ 15 ವರ್ಷಕ್ಕೆ ಗೋಲ್ಡ್ ಟೌನ್ ಆಗೋ ಮೂಮೆಂಟ್ ಇದೆ. ಸರ್ ದೇವಸ್ಥಾನಗಳು ಇಲ್ಲಿ ಸೋಮೇಶ್ವರ ದೇವಸ್ಥಾನ ಒಂದಿದೆ ಈ ಕಡೆ ಇಟ್ಟಂಗೂರು ರೋಡಲ್ಲಿ. ಆಮೇಲೆ ಅಲ್ಲಿ ಬೈಲ್ ಬಸ್ ಮಾಡೋದಿದೆ ಇಲ್ಲೇ ಮುದ್ದಾರ ಕ್ರಾಸಲ್ಲಿ. ಇಲ್ಲಿ ಸರ್ಜಾಪುರ ಗ್ರಾಮದಲ್ಲಿ ಮುಜಾರಿ ಇಲಾಖೆಯಿಂದ ಶ್ರೀರಾಮಚಂದ್ರ ದೇವಸ್ಥಾನ ಒಂದಿದೆ. ಇನ್ನು ಕೆಲವು ಕಡೆ ಇದೆ, ಸಣ್ಣ ಪುಟ್ಟ ಎಲ್ಲ ಇದೆ. ಮುಜಾಲಿಗೆ ಸಂಬಂಧಪಟ್ಟಿದ್ದು ಇಲ್ಲೊಂದಿದೆ, ಅಲ್ಲಿ ಬೈಲ್ ಬಸ್ ಹೊಡೆ ಇದೆ. ಇಲ್ಲಿ ಹೆಚ್ಚು ಸೋಮೇಶ್ವರ ದೇವಸ್ಥಾನ ಅಂದರೆ ಒಳ್ಳೆ ಹೆಸರಂತ ದೇವಸ್ಥಾನ. ಅದು ಕೂಡ ಮೊನ್ನೆ ಆಗಿದೆ. ಶ್ರೀರಾಮಚಂದ್ರ ಪ್ರಭು ಅವರ ಈ ಸರ್ಜಾಪುರ ಟೌನು ಐತಿಹಾಸಿಕ ಇಲ್ಲಿ ಜಾತ್ರೆ ಆಗಿದೆ. ಇದೇ ನಂಬರ್ 1 ಸರ್ಜಾಪುರ ಟೌನಲ್ಲಿ ಸರ್ಜಾಪುರಗಳಿಗೆ. ಮಿಕ್ಕದಿನ ಹಳ್ಳಿಗಳೆಲ್ಲ ಊರಾಗ್ಬಿಟ್ಟು ಶುರುವಾಗ್ತದೆ, ಜಾತ್ರೆಗಳು ಊರಾಗ್ಬಿಳೆಲ್ಲ ಶುರುವಾಗ್ತದೆ. ನಾನು ಇಂದು ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೋಮನಾಥ ದೇವಸ್ಥಾನದಲ್ಲಿದ್ದೇನೆ. ಸೋಮನಾಥ ದೇವಸ್ಥಾನವು ತುಂಬ ಪುರಾತನವಾದದ್ದು ಮತ್ತು ಅತ್ಯಂತ ಮಹತ್ವವುಳ್ಳದಾಗಿದೆ. ಈ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಭಕ್ತರು ಕೂಡ ಇಲ್ಲಿ ಬಂದು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಸರ್ಜಾಪುರ ಗ್ರಾಮದ ಈ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನದಲ್ಲಿ ಇಲ್ಲಿ ಶಿವನೇ ಸ್ವತಃ ನೆಲೆಸಿದ್ದಾನೆ ಎನ್ನುವ ಭಕ್ತಿ ಭಾವ ಜನರಲ್ಲಿ ಇದೆ. ಇಲ್ಲಿ ನಿತ್ಯ ಸಾವಿರಾರು ಜನರು ಬರುತ್ತಾರೆ. ವಿಶೇಷವಾಗಿ ಶಿವರಾತ್ರಿ ಹಬ್ಬದಂದು ಲಕ್ಷಾಂತರ ಜನರು ಬಂದು ಇಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಈ ಒಂದು ದೇವಸ್ಥಾನದ ಪರಿಚಯ, ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಒಂದು ಅನುಕೂಲ ಯಾವ ರೀತಿ ಆಗಿದೆ ಈ ಗ್ರಾಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅನಾದಿ ಕಾಲದಿಂದಲೂ ಕೂಡ ಈ ಸರ್ಜಾಪುರದ ದೊಡ್ಡ ಕೆರೆ ಬಳಿ ಅನಾದಿ ಕಾಲದಿಂದಲೂ ಸಹ ಇಲ್ಲಿ ಸೋಮೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಸುಮಾರು 800 ವರ್ಷಗಳ ಹಿಂದೆಯಿಂದಲೂ ಕೂಡ ಚೋಳರಾಜರ ಕಾಲದಿಂದ ಪ್ರತಿಷ್ಠಾಪನೆ ಆಗಿದೆ ಸೋಮೇಶ್ವರ ಸ್ವಾಮಿ ಮತ್ತು ನಂದೀಶ್ವರ. ಕೆಲವು ವರ್ಷಗಳ ಹಿಂದೆ ಶಿಥಿಲಗೊಂಡಿದ್ದು ಇಲ್ಲಿ ಈ ದೇವಾಲಯದ ಆವರಣದಲ್ಲಿ ಒಂದು ಕಲ್ಯಾಣಿ ಇದ್ದು, ಆ ಕಲ್ಯಾಣಿಯಲ್ಲಿ ಬಹಳ ಮಹತ್ವ ಇದೆ. ಆ ಕಲ್ಯಾಣಿಯಲ್ಲಿ ಯಾವಾಗಲೂ ಕೂಡ ನೀರಿರ್ತಾ ಇತ್ತು. ಕೆಲವು ದಿನಗಳಾದ ಮೇಲೆ ಆ ಕಲ್ಯಾಣಿ ಮುಚ್ಚಿ ಈಗ ದೇವಸ್ಥಾನ ಪುನರ್ನಿರ್ಮಾಣ ಆಗಿದೆ. ಪುನರ್ ಪ್ರತಿಷ್ಠಾಪನೆ ಆಗಿ ಜೀರ್ಣೋದ್ಧಾರ ಆಗಿ ದಿನೇ ದಿನೇ ಬಹಳ ಭಕ್ತರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಭಗವಂತನ ಮಹಿಮೆಯನ್ನು ಕೂಡ ಭಕ್ತರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಾ ಇದ್ದಾನೆ. ಭಕ್ತರು ಏನು ಕೇಳ್ಕೊಳ್ತಾ ಇದ್ದಾರೋ ಆ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ಆ ಭಕ್ತರು ನೆರವೇರ್ತಾ ಇದೆ. ಅದಕ್ಕೋಸ್ಕರ ಭಕ್ತಾದಿಗಳು ದಿನೇ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಸೋಮೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸುಮಾರು ಒಂದು 50,000 ಜನ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ದೇವಸ್ಥಾನ ಶಿವಲಿಂಗದ ಮೇಲೆ ಬಿದ್ದೋಗಾದರೆ ಶಿವಲಿಂಗಕ್ಕೆ ಏನೂ ಸಹ ಒಂದು ಭಿನ್ನನೂ ಆಗಲಿಲ್ಲ. ಪುನರ್ ಪ್ರತಿಷ್ಠಾಪನೆ ಆಗಿ ಅದೇ ಶಿವಲಿಂಗಕ್ಕೆ ಒಂದು ಪುನರ್ ಪ್ರತಿಷ್ಠಾಪನೆ ಆಗಿದೆ. 50 ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾಪನೆ ಆಗಿ ಜೀರ್ಣೋದ್ಧಾರ ಆಗಿ ಪೂಜೆಗಳು ನಡ್ಕೊಂಡು ಬರ್ತಾಯಿತ್ತು. ಅದಾದಮೇಲೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿ ದೇವಸ್ಥಾನ ಪುನರ್ನಿರ್ಮಾಣ ಆಗಿ ಮತ್ತು 13 ವರ್ಷಗಳ ಹಿಂದೆ ಮತ್ತೆ
ದೇವಾಲಯ ಭವ್ಯವಾಗಿ ನಿರ್ಮಾಣ ಆಗಿ ಕುಂಭಾಭಿಷೇಕ 13 ವರ್ಷಗಳಿಂದ ಕುಂಭಾಭಿಷೇಕ ಆಗಿದೆ. ಕುಂಭಾಭಿಷೇಕ ಆದಮೇಲೆ ಈಗ ಪ್ರತಿ ವರ್ಷದಲ್ಲೂ ಕೂಡ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ದೇವಸ್ಥಾನ. ಪಂಚಾಯತಿ ಕಡೆಯಿಂದನೂ ಕೂಡ ಇಲ್ಲಿ ಏನೇ ವ್ಯವಸ್ಥೆಗಳು ಬೇಕಾದರೂ ಕೂಡ ಅವರು ತುಂಬ ಚೆನ್ನಾಗಿ ನೀಟಾಗಿ ಜನಸಂಖ್ಯೆಗಳಾಗ್ತಾ ಇದ್ದಾಗ ಇಲ್ಲಿ ಕ್ಲೀನಿಂಗು ಮತ್ತು ನೀರಿನ ವ್ಯವಸ್ಥೆಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಧ್ಯಕ್ಷರು ಕೂಡ ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತಾರೆ. ಅವರು ಪ್ರತಿ ವಾರ ಬಂದು ಅವ್ರು ನಮ್ಗೆ ಏನು ಬೇಕೋ ಇಲ್ಲಿ ತೊಂದರೆಗಳಿದ್ದರೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸದಸ್ಯರು ಕೂಡ ಅನುದಾನಗಳಿಗೆಲ್ಲ ತುಂಬ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಪಂಚಾಯತಿ ಕಡೆಯಿಂದ ತುಂಬ ನಮಗೆ ಅನುಕೂಲ ಇದೆ. ಈ ದೇವಸ್ಥಾನಕ್ಕೆ ತುಂಬ ವ್ಯವಸ್ಥೆಗಳು ಮಾಡ್ತಾಯಿದ್ದಾರೆ. ಈ ಪುಣ್ಯಕ್ಷೇತ್ರ ಸರ್ಜಾಪುರಕ್ಕೆ ಸಂಬಂಧಪಟ್ಟತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದಂಥ ದೇವಸ್ಥಾನ. ಇದು ಚೋಳರ ಕಾಲದಂದು ದೇವಸ್ಥಾನ. ಚೋಳರ ಕಾಲದಂದು ನಿರ್ಮಾಣವಾಗಿದ್ದು ಆಮೇಲೆ 2013 ವರ್ಷದ ಹಿಂದೆ ಮತ್ತೆ ಜೀರ್ಣೋದ್ಧಾರ ಆಯ್ತು ಇದು. ಇಲ್ಲಿ ನಾನು 2004ರಿಂದ ಸತತವಾಗಿ ಸುಮಾರು ಒಂದು 20 ವರ್ಷ 19-20 ವರ್ಷ ನಾನು ದೇವಸ್ಥಾನಕ್ಕೆ ನಡ್ಕೋತಾ ಇದ್ದೀನಿ. ಸ್ವಾಮಿಯಿಂದ ತುಂಬ ನನಗೆ ಒಳ್ಳೆಯದಾಗಿದೆ. ಆಮೇಲೆ ಸುತ್ತಲೂ ಸರ್ಜಾಪುರದಲ್ಲಿ ಸುತ್ತಲಿರ್ತಕ್ಕಂಥ 10 ಹಳ್ಳಿಗೂ ಮುಖ್ಯ ದೇವಸ್ಥಾನ ಇದೆ. ಆಮೇಲೆ ಇಲ್ಲಿ ಜನಸಂಖ್ಯೆ ಇವಾಗ ಅಭಿವೃದ್ಧಿ ಆಯ್ತು. ಸೋಮೇಶ್ವರ ಅನುಗ್ರಹದಿಂದ ಅನ್ಕೋತೇನೆ. ಸರ್ಜಾಪುರ ತುಂಬ ಡೆವಲಪರ್ಸು ಅಪಾರ್ಟ್ಮೆಂಟ್ಸ್ ಆಗ್ತಾ ಇದೆ. ತುಂಬ ಶಿವಭಕ್ತರು ಬರ್ತಾ ಇದ್ದಾರೆ. ಈ ಮೊನ್ನೆ ಶಿವರಾತ್ರಿ ಮತ್ತು ದೀಪಾವಳಿ ಅಂತ ವಿಶೇಷ ದಿನಗಳಲ್ಲೂ ಲಕ್ಷಾಂತರ ಭಕ್ತರು ಸ್ವಾಮಿಗೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈ ಸೋಮೇಶ್ವರ ಅನುಗ್ರಹ ತುಂಬ ಒಳ್ಳೆಯದಾಗಿದೆ. ನನ್ನ ಹೆಸರು ಮಂಜುನಾಥ್. ನಮ್ಮ ಸರ್ಜಾಪುರದ ಗ್ರಾಮಸ್ಥ ದೊಡ್ಡಕೆರೆ ಕೆಳಗಡೆ ಇರುವ ಕಟ್ಟೆ ಕೆಳಗಡೆ ಇರುವ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮಹಾ ಇತಿಹಾಸ ಪ್ರಸಿದ್ಧವಾದದ್ದು. ಚೋಳರ ಕಾಲದಲ್ಲಿ ಆದಂಥ ದೇವಸ್ಥಾನ ಇದು. ನಾವು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ದನಕರುಗಳು ಮೇಯಿಸುವಾಗ ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಕಲ್ಯಾಣಿ ಇತ್ತು. ಕಲ್ಯಾಣಿನಲ್ಲಿ ನೀರು ಕುಡಿತಾ ಇದ್ವಿ. ಆಮೇಲೆ ಮತ್ತೆ ದಿನೇ ದಿನೇ ಈ ದೇವಸ್ಥಾನದ ಸನ್ನಿಧಿಯನ್ನು ಮಹಾಪುರುಷರು ದೊಡ್ಡವರು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿ ಮಹಾ ಪುಣ್ಯಕ್ಷೇತ್ರ ಆಗಿದೆ. ಈಗ ಈ ಸನ್ನಿಧಾನ ಮುಂಚೆ ಇಲ್ಲಿ ಏನೂ ಇರಲಿಲ್ಲ, ದೇವಸ್ಥಾನ ಮಾತ್ರ ಇತ್ತು. ಈಗ ಈ ಭಗವಂತ ಸನ್ನಿಧಾನವನ್ನು ಪ್ರಸಿದ್ಧಿ ಆದಮೇಲೆ ಸುತ್ತಲೂ ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳು ಭಾರಿ ಅಭಿವೃದ್ಧಿಯಾಗಿದೆ. ಇಲ್ಲಿ ಪ್ರತಿ ವರ್ಷ ಕೂಡ ಶಿವರಾತ್ರಿ ಹಬ್ಬ ದಿವಸ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ. ದೇವರ ದರ್ಶನ ಪಡೆದು ದೇವರ ಪುಣ್ಯ ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತು ಶಿವರಾತ್ರಿ ಹಬ್ಬ ದಿವಸ ಮಾರನೇ ದಿವಸ ಸಾವಿರಾರು ಜನಕ್ಕೆ ಅನ್ನದಾನ ಸಂತರ್ಪಣೆ ಮಾಡ್ತಾರೆ. ಮತ್ತು ಇಲ್ಲಿ ಏನೇ ಬೇಡಿಕೊಂಡ್ರು ಕೂಡ ದೇವ್ರ ಹತ್ರ ಆ ಬೇಡಿಕೆ ಭಗವಂತನಿಗೆ ಮುಟ್ಟಿ ಪರಿಹರಿಸ್ತಾರೆ. ಮತ್ತು ಇಲ್ಲಿ ವಿಶೇಷವಾದ ಶಕ್ತಿ ಏನಪ್ಪ ಅಂದರೆ ಈ ಮಹಾ ಸೋಮೇಶ್ವರ ಸ್ವಾಮಿ ಈ ಏರಿಯಾದಲ್ಲಿ ಮಹಾ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಈ ಜಾಗ ಮುಂಚೆ ಏನೂ ಅಭಿವೃದ್ಧಿ ಆಗಿರಲಿಲ್ಲ. ಈ ಭಗವಂತ ನೆಲೆಸಿದ ಮೇಲೆ ಭಾರಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಸರ್ಜಾಪುರ ಈ ಏರಿಯಾ ಎಲ್ಲನೂ. ನನ್ನ ಹೆಸರು ಮಹದೇವಮ್ಮ. ಸಾವಿರಾರು ಜನ ಭಕ್ತರು ಬರ್ತಾರೆ. ಪ್ರಸಾದ ಅನ್ಸ್ತೀವಿ. ಒಳ್ಳೆ ಸತ್ಯವಂತ ದೇವರು. ನಮ್ಮ ಒಳ್ಳೇದಾಗಿದೆ. ಎಲ್ಲರ ನಿಮ್ಮ ಮನೆ ಇದ್ರಾಗ 50,000 ಜನ. ಸೋಮವಾರ ಜಾಸ್ತಿ ಜನ, ಡೈಲಿ ಸ್ವಲ್ಪ ಸಿಂಪಲ್ಲಾಗಿ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಒಂದು ಚಿತ್ರಣ. ನಮ್ಮ ಗ್ರಾಮ ಪಂಚಾಯಿತಿ ವೈಭವ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಗ್ರಾಮ ಪಂಚಾಯಿತಿಯೊಂದಿಗೆ ನಿಮ್ಮೊಂದಿಗೆ ನಾವಿರುತ್ತೇವೆ. ನಿರೀಕ್ಷಿಸಿ ನಮ್ಮ ಬೆಂಗಳೂರು ವಾಹಿನಿಯನ್ನು. ಪ್ರಜಾಪ್ರಭುತ್ವದ ಆಡಳಿತದ ಭದ್ರ ಬುನಾದಿಯೇ ಗ್ರಾಮ ಪಂಚಾಯಿತಿಗಳು. ಗ್ರಾಮ ಅಭಿವೃದ್ಧಿಯೇ ಜನರ ಸುಖ ಸಹಬಾಳ್ವೆಗೆ ಹಾದಿ. ಕರ್ನಾಟಕ ಎಂದು ನಾಮಕರಣಗೊಂಡು ನಮ್ಮ ರಾಜ್ಯ ಈಗ 50 ವರ್ಷದ ಸಂಭ್ರಮದಲ್ಲಿ ಇದೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಗ್ರಾಮೀಣ ಜನರ ಬೆಳಕಾದ ಗ್ರಾಮ ಪಂಚಾಯಿತಿಗಳ ದರ್ಶನ ಈಗ ನಮ್ಮ ವಾಹಿನಿಯಲ್ಲಿ. ನಮ್ಮ ಬೆಂಗಳೂರು
ಟಿವಿಯಲ್ಲಿ ಗ್ರಾಮ ಪಂಚಾಯತ್ ವೈಭವ ವಿಶೇಷ ಸಂದರ್ಶನ ಕಾರ್ಯಕ್ರಮ, ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಪರಿಚಯ, ಗ್ರಾಮ ಪಂಚಾಯಿತಿ ಚಿತ್ರಣ, ಅಭಿವೃದ್ಧಿಯ ಪಕ್ಷಿನೋಟ, ಗ್ರಾಮ ಪಂಚಾಯಿತಿ ವೈಭವ ಕಾರ್ಯಕ್ರಮ ವೀಕ್ಷಿಸಿ ನಮ್ಮ ವಾಹಿನಿಯಲ್ಲಿ.